ಕವಿ ವಾಲ್ಮೀಕಿಯ ಕರುಣದ ದಯೆಯಲ್ಲಿ ಹೇಳಿದವರು ನಾವು. ನನ್ನ ಹೆಸರು ಲವಕುಮಾರ ಎಂಬುದಾಗಿ. ಹೌದು, ನನ್ನ ಹೆಸರು ಕುಶಕುಮಾರ ಎಂಬುದಾಗಿ. ಹೌದು, ಲವಕುಶ ಕುಶಲವ. ಹೌದು, ಲವಕುಶರು ನೀವಿರುವರು. ಅದೇನು ಹೇಳಿದೆ ಅಲ್ಲ, ಇದು ನಿನ್ನ ಗುರುಗಳು ಯಾರೆಂದು ಹೇಳಿದೆ. ಇಂತಹ ಒಂದು ಪ್ರೌಢಿಮೆಯನ್ನು ನೀವು ಮೆರೆಸ್ತಿದ್ದೀರಿ ಅಂತ ಆದರೆ ಒಬ್ಬ ಯೋಗ್ಯನಾದಂತ ಗುರು ನಿಮ್ಮ ಹಿಂದೆ ಇರಲೇಬೇಕು ಎಂಬ ಹಾಗೆ ಭಾವಿಸಿದವ ನಾನಿದ್ದೇನೆ. ಹಾಗಾದ್ರೆ ಆ ಗುರು ಯಾರು? ರಾಮಾಯಣ ಕವಿ ವಾಲ್ಮೀಕಿಯ. ಅಲ್ಲ, ಈ ಗುರುಗಳನ್ನ ಹೆಸರನ್ನು ಹೇಳುವ ನಾನು ಹೇಳಬೇಕು. ಅದೇನು ವಿಶಿಷ್ಟತೆ? ರಾಮಾಯಣ ಕವಿ ವಾಲ್ಮೀಕಿ ಎನ್ನುವ ಹಾಗೆ. ರಾಮಾಯಣವನ್ನು ಬರೆದ ಕವಿಗಳು
ಹೌದು. ಅಲ್ಲ, ಈ ರಾಮಾಯಣ ರಾಮಾಯಣ ಗೊತ್ತಿಲ್ಲ. ಅಯ್ಯೋ, ನಮ್ಮಲ್ಲಿ ದನ ಕಾಯುವುದಕ್ಕಾದ್ರೂ ರಾಮಾಯಣ ಗೊತ್ತುಂಟು. ಹೌದು, ಸರಿ. ಈಗ ದನ ಕಾಯೋರಿಗೆ ಗೊತ್ತುಂಟು, ನಿಮಗ್ ಗೊತ್ತುಂಟು. ರತನ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ವಂತೆ. ಈಗ ನಿನಗೆ ಹೇಳ್ಬೇಕಾ? ನನಗೆ ರಾಮಾಯಣ ಬೇಕು, ನನಗೆ ಗೊತ್ತಿಲ್ಲ. ನಾನು ರಾಮಾಯಣ ತಿಳಿಬೇಕಲ್ಲ. ಓಹೋ, ನಿನಗೆ ಗದ್ಯದಲ್ಲಿ ಆದಿತ ಪದ್ಯದಲ್ಲಿ ಆದಿತ? ನನಗೆ ಯಾವುದು ಬೇಗ ಮುಗಿಲ್ಲದ ಅದೇ ಆದಿತ್ತು. ಹಾಗಾದರೆ ಪದ್ಯದಲ್ಲಿ ಆದಿತು. ಬಹಳ ಸಂಕ್ಷಿಪ್ತದಲ್ಲಿ ಅರ್ಥವಾಗುವ ಹಾಗೆ ಹೇಳಬೇಕು. ಕೇಳ್ತೀರಲ್ವಾ? ಹೇಳಿ ಹೇಳಿ. संभाषणं वादी निग्रहणं समुद्रकर्णं लंकापुरीनयनं पश्चाद्रावण कुंभकर्णं एतद्धि रामा
ಆಯ್ತು. ನಿಜವಾಗಿಯೂ ನಿಮ್ಮದಾದಂತಹ ನುಡಿಯನ್ನ ಕೇಳಿ ಮನದಲ್ಲಿ ಸಂತೋಷಗೊಳ್ತಾ ಇದ್ದೇನೆ, ನಾನು ಸಂತೋಷಗೊಳ್ತಾ ಇದ್ದೇನೆ. ಹಾಗಂತ ನೀವು ಎಲ್ಲಿವರೆಗಾಗಿ ಹೇಳಿದ್ದೀರಿ? ಯಾವ ಪಟ್ಟಾಭಿಷಕ್ತನಾಗುವವರೆಗಾಗಿ ಹೇಳಿ. ಮುಂದಿನ ಕಥೆ ಏನಾಯ್ತು? ಮುಂದಿನ ರಾಮಾಯಣದ ಕಥೆ ಬೇಕಲ್ಲ. ಇದು ಇಷ್ಟು ಹೇಳಿದ್ರೆ ಸಾಕಾಗುತ್ತಿಲ್ಲ. ರಾಮಾಯಣ ಇಲ್ಲಿಗೆ ಮುಗಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಮುಂದಿನ ಕಥೆ ಏನು? ಆಶ್ರಮದಲ್ಲುಂಟಾ? ಹಾಗಾದ್ರೆ ಮತ್ತೆ ತಡೆ ಮಾಡುವುದು ಬೇಡ, ಹೇಳಿ. ಹಾಗಾದ್ರೆ ತಡ ಮಾಡುವುದು ಬೇಡ, ಹೇಳಿ ಹೇಳಿ ಹೇಳಿ. ಆಶ್ರಮದಲ್ಲ ರಾಮಚಂದ್ರ ಧರಣಿಪರಗುವರನೆ ಯಾವಾತನು ರಾಮಚಂದ್ರನ ತಲೆ ಎತ್ತಿ ಗಗನೆತ್ತರಕ್ಕೆ ನೋಡ್ತಾನೋ ಅಂತಹ ಎತ್ತರದ ಸ್ಥಾನದಲ್ಲಿದ್ದುಕೊಂಡಂತಹ ನೀನು ಈ ಪರಿ ಮಾಡುವುದು ಸರಿಯೇ ಎಂಬುದಾಗಿ ಕೇಳ್ತಾ ಇದ್ದೇನೆ. ಓ ಧರಣಿಪರಗುವರನೆ, ದುರುಳ ಶಿರವನ್ನು ಅರಿಯುವ ಶರವನ್ನ ಕೈಯಲ್ಲಿ ಹಿಡಿದು ಆ ಮುದ್ದು ಮಕ್ಕಳನ್ನ ಅರಿಯಲು ಮುಂದಾಗ್ತಾ ಇದ್ದೀಯಂತಾದರೆ ಇದು ನಿನಗೆ ಶೋಭೆ? ದುರುಳರವರು ಎಂಬ ಕಾರಣಕ್ಕಾಗಿ ಶರವನ್ನ ಪ್ರಯೋಗ ಅಲ್ಲವೇ ಅಲ್ಲ, ಅಲ್ಲವೇ ಅಲ್ಲ ರಾಮಚಂದ್ರ.
ಸಂದರ್ಭದಲ್ಲಿ ತುಂಬು ಗರ್ಭಿಣಿಯಾದಂತ ಸೀತೆಯನ್ನ ತೊರೆದವಳು ಈಗ ಆತ ಇದ್ದಾನೆ. ವಾಲ್ಮೀಕಿಯ ಆಶ್ರಮದಲ್ಲಿ ಬೆಳೆದವಳು ಅವಳು. ಅಷ್ಟೇ ಅಲ್ಲ, ತುಂಬು ಗರ್ಭಿಣಿ ನವಮಾಸವನ್ನು ತುಂಬಿದ ನಂತರ ಗಂಡು ಮಕ್ಕಳಿಗೆ ಜನ್ಮವನ್ನ ಎತ್ತಿದಳು. ಅವರು ಯಾರು ಅಲ್ಲ, ಇವರೇ ಲವಕುಶ ಕುಮಾರರು. ರಾಮಚಂದ್ರ ನೋಡಿದೆಯ ಎಂತಹ ಸಾಮರ್ಥ್ಯ, ಎಂತಹ ಬುದ್ಧಿವಂತಿಕೆ, ಎಂತಹ ಶೌರ್ಯ, ಮಾತಿಗೆ ಮಾತು, ವೀರತನಕ್ಕೆ ವೀರತನ ಎಲ್ಲವೂ ಸಾಧ್ಯವಾದದ್ದು ಯಾವುದರಿಂದ? ಹಿಂದೆ ಇದ್ದಂತಹ ಗುರುಶಕ್ತಿಯಿಂದ ವಿನಃ ಮತ್ತೇನೂ ಅಲ್ಲ. ಅಷ್ಟೇ ಅಲ್ಲ, ಕರ್ತವ್ಯದಲ್ಲಿ ಯಾವತ್ತೂ ಅವರು ನಿಷ್ಠೆಯನ್ನು ತೋರಿದಂತಹವರಿದ್ದಾರೆ. ಅವರು ಮಾಡಿದ್ದು ತಪ್ಪೇನೂ ಅಲ್ಲ. ಯಾಕೆ? ತುರಗವನ್ನ ಬಂಧಿಸಿದ್ದು ತಪ್ಪಲ್ಲ. ಲೇಖನದಲ್ಲಿ ಬಹಳ ವಿಷಯವನ್ನು ನೋಡಿ ಸಿಟ್ಟಾಗಿದ್ದು ಅವರೇ ಹೌದು. ಯಾಕಂದ್ರೆ ಕ್ಷಾತ್ರಿಯ ಗುಣ, ನಿನ್ನಲ್ಲಿರುವಂತಹ ಕ್ಷಾತ್ರಿಯ ಗುಣವೇ ಈ ಮಕ್ಕಳ ಪಾಲಿಗೆ ಬಂತಯ್ಯ. ಹಾಗಾಗಿ ಹೇಳ್ತಾ ಇದ್ದೇನೆ, ಧನುಷಣವ ಕೆಳಗೆ ಇಳಿಸು, ಆ ಮಕ್ಕಳನ್ನ ನೀನು ಅವತರಿಸು. ಚಂದ್ರನಾಯ್ತು ಮುನಿಯ ನಿನ್ನ ಸಂದರ್ಶನದಿಂದ, ಚಂದ್ರನಾಯ್ತು ಮುನಿಯ ನಿಮ್ಮ ಸಂದರ್ಶನದಿಂದ, ಚಂದ್ರಮ್ಮ ಕೊಟ್ಟ ಕರುಣೆಯನ್ನು ಮಾಡಿದೆ ನಿಮಗೆ. ಧನ್ಯೋಸ್ಮಿ, ಧನ್ಯೋಸ್ಮಿ. ನೀವಾಡಿದ ಮಾತನ್ನ ಕೇಳುತ್ತಿರುವಂತಹ ನಾನು ಸಂತೋಷಗೊಳ್ಳಿಕ್ಕೆ ಮುಂದಾಗುತ್ತಾ ಇದ್ದೇನೆ. ಸಂತೋಷವೇ ಪಡಲೇಬೇಕು. ಅದಲ್ಲ ಅಂತಾದರೆ ಕಾಡಿಗೆ ಹಾಕಿದಂತಹ ನನ್ನ ಸೀತೆಯನ್ನು, ಅವಳ ಉದರದಲ್ಲಿರುವಂತಹ ಮಕ್ಕಳನ್ನು ಪೊರೆಯುವ ಕಾರ್ಯವನ್ನು ನೀವು ಮಾಡಿದ್ದೀರಿ. ನನ್ನ ಮಕ್ಕಳನ್ನು ನಾನು ಹೀಗೆ ನೋಡ್ತೇನೆ ಎಂಬ ಹಾಗೆ ಸಣ್ಣ ನಿರೀಕ್ಷೆಯನ್ನು ನಿರೀಕ್ಷೆಯಿಲ್ಲ, ಕಲ್ಪನೆಯೂ ಇಲ್ಲ. ಮಕ್ಕಳು ಹೀಗಾಗಿದ್ದಾರೆ ಅಂತ ನಿರೀಕ್ಷೆ ನಿನಗಿತ್ತೆ? ಖಂಡಿತವಾಗಿಯೂ ಇಲ್ಲ. ಈ ಮಕ್ಕಳನ್ನ ಒಮ್ಮೆ ನಾನು ಒಪ್ಪಿ ಮುದ್ದಾಡ್ತೇನೆ. ಮಾತ್ರ ಅಲ್ಲ, ನೀವು ಹೇಳಿದಿರಿ ಅಂತಾದ್ರೆ ನಾನು ಅಯೋಧ್ಯೆಯವರೆಗೆ ಈ ಮಕ್ಕಳನ್ನು ಸಲ್ಲದು ರಾಮಚಂದ್ರ. ಯಾಕೆ ಈ ಮಾತು? ದೀಕ್ಷಾಬದ್ಧರಾದಂತಹ ನೀನು ಪೂರ್ಣ ಆಹುತಿಯ ಮುಗಿದ ಮೇಲೆ ಈ ಮಕ್ಕಳನ್ನು ನಿನ್ನ ಕ್ಷೇತ್ರಕ್ಕೆ ಕೊಯ್ದೊಯ್ಯಬಹುದು. ಆ ನಿರೀಕ್ಷೆಯಲ್ಲಿ ನೀನು ಹೀಗೆ ಬರ್ತೇನೆ. ಬನ್ನಿ, ನಿಮ್ಮ ನಿರೀಕ್ಷೆಯಲ್ಲೇ ನಾನಿರ್ತೇನಂತೆ. ಆದಷ್ಟು ಬೇಗ ಬಂದು ನನ್ನನ್ನು ಸೇರಿಕೊಳ್ಳಿ, ಆದಷ್ಟು ಬೇಗ ಬಂದು ನನ್ನನ್ನು ಸೇರಿಕೊಳ್ಳಿ.